ಬಿದ್ದು ಹೋದ ಮನೆಯಲ್ಲೇ ಕುಟುಂಬ ವಾಸ. ಮನೆಗಾಗಿ 2 ವರ್ಷದಿಂದ ಅಲೆಯುತ್ತಾ ಇದೆ ಆ ಕುಟುಂಬ. ಏಣುದ್ದ ಜಾಗದಲ್ಲೇ ಜೀವನ ನಡೆಸ್ತಾ ಇರುವಂತಹ ನರಸಮ್ಮ. ಏನಿದು ಸ್ಟೋರಿ? ಮನೆ ಬಿದ್ದು ಹೋಗಿದೆ, ನರಸಮ್ಮ ಅವರ ಮನೆ ಬಿದ್ದು ಹೋಗಿದೆ. ಕಳೆದ 2 ವರ್ಷಗಳಿಂದ ಅದರಲ್ಲೇ ವಾಸ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಹೊಸ ಮನೆ ಅಥವಾ ಕಟ್ಟಿಕೊಡುವಂಥ ಪ್ರಯತ್ನಗಳು ಯಾಕಾಗುವುದಿಲ್ಲ? ಬನ್ನಿ ಈ ಸ್ಟೋರಿಯ ಹಿನ್ನೆಲೆಯನ್ನು ನೋಡೋಣ. ಮನೆ ಮೇಲೆ ಹಾಕಿರೋ ಟಾರ್ಪಲ್ ಇಡೀ ಮನೆ ಬಿಟ್ಟಿದೆ ಬಿರುಕು. ಮೇಲಿಂದ ನೋಡಿದ್ರೆ ಚಾವಣಿಗೆ ಇಲ್ಲದ ಮನೆಯಲ್ಲಿ ಇವರು ಜೀವನ ನಡೆಸುತ್ತಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿಯಲ್ಲಿ. ಮನೆ ಒಂದು ಹಾಕೊಟ್ರೆ ಸಾಕಾರ, ಇನ್ನೇನಿಲ್ಲ ಅವ್ರಿಗೆ. ಇರಕ್ ಮನೆ ಇಲ್ಲ ಅಂದ್ರೆ ಹೆಂಗ್ ಎಲ್ಲಿ ಸರ್ ಇರ್ತಾರೆ ಅವರು? ವಾಸ ಇಲ್ಲಿ ಇರಕ್ಕಾಗುತ್ತೆ ಸರ್ ಅವರು? ಈ ಊರಿನಾಗ ಪಂಚಾಯತಿಯಲ್ಲಿ ಒಂದು ಪಿಡಿ ಒಬ್ರು ಎಲ್ಲರೂ ಬಂದಿದ್ದಾರೆ. ಒಬ್ರು ಒಂದು ಮನೆ ಹಾಕ್ಕೊಟ್ಟಿಲ್ಲ ಅಂದ್ರೆ ಇನ್ನೇನು ಸರ್ ಜೀವ ಈ ಪ್ರಪಂಚ ಓಟಕ್ಕೆ ಓಟ ಏನಕ್ಕೆ ಆಗ್ಬೇಕು ಸರ್? ನಾವು ಮಳೆ ಬಂದೆ ಸರ್, ಯಾರ ಮನೆಗೆ ಹೋಗಿ ಇರಕ್ಕಾಗುತ್ತೆ ಸರ್? ಅವರು ಎಲ್ಲ ಅಡಿಗೆ ಮಾಡ್ಕೊಂಡು ತಿಂತಾರೆ ಸರ್ ಅವರು. ಹೀಗೆ ಹಾರಿ ಹೋದ ಚಾವಣಿಯ ಕೆಳಗೆ ಕುಸಿಗಲು ಸಿದ್ಧವಾಗಿರುವ ಗೋಡೆಗಳ ಮಧ್ಯೆ ಇದ್ದಾರಲ್ಲ ಇವರು ನರಸಮ್ಮ. ಪತಿ ಹಾಗೂ ಮಗ ಕೂಲಿನಾಲಿ ಮಾಡಿ ಜೀವನ ನಡೆಸುತ್ತಿದ್ದಾರೆ. ಇವರಿಗಂತಿರೋದು ಈ ಜಾಗ ಮಾತ್ರ. ಇದರ ಚಾವಣಿ ಹಾರಿ ಹೋಗಿ 3 ವರ್ಷಗಳೇ ಆಗಿವೆ. ಆದರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗೆ ಇದು ಕಾಣಿಸೇ ಇಲ್ಲ. ಮನೆಯೆಲ್ಲ ಬಿರುಕು ಬಿಟ್ಟಿವೆ. ಮಳೆ ಬಂತು ಅಂತಂದ್ರೆ ಎಲ್ಲಿ ನೆಲಸಮವಾಗುತ್ತೋ ಅಂತ ಭಯದ ವಾತಾವರಣದಲ್ಲಿಯೇ ಕುಟುಂಬ ದಿನನಿತ್ಯ ಜೀವನ ಸಾಗಿಸ್ತಾ ಇದೆ. ಅದೇ ಬಿದ್ದೋಗೆ ಸರ್, ಯಾರು ಕಿವಾಕೆ ಅಂತ ಇಲ್ಲ. ಹೇಳ್ತಾರೆ ಇದ್ದೀವಿ, ಇವಾಗ ಹಾಕೊಟ್ಟಿವ ನಾಳೆ ಹಾಕೊಟ್ಟಿವಿ ಅಂತಾರೆ. ಯಾರು ಕೊಡಲಿಲ್ಲ. 3 ವರ್ಷ ಆಗಿದೆ. ಅದಕ್ಕೆ ನಾವು ಮಾಡ್ಬಂದ್ರು ಇಲ್ಲೇ ಮನೆಕೇನದೆ ಮಾಡ್ಕೊಳ್ತಿದ್ರು, ಇಲ್ಲೇ ಮನೆಕೇನದೆ ಮುಂದೆ ಮಾಡ್ಕೊಂಡು ಸುಮ್ಮನೆ. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಈ ಮನೆಯ ಹೊಸ್ತಿಲಿಗೆ ಬಂದ ಜನಪ್ರತಿನಿಧಿಗಳು ವೋಟ್ ಹಾಕಿ ಚುನಾವಣೆ ಮುಗಿದ ಕೂಡಲೇ ಸರ್ಕಾರದಿಂದ ಮನೆ ನಿರ್ಮಿಸಿಕೊಡುವ ಭರವಸೆ ನೀಡಿದ್ರಂತೆ. ಆದರೆ ಚುನಾವಣೆ ಮುಗಿದು 6 ತಿಂಗಳೇ ಕಳೆದ್ರು ಇತ್ತ ಮುಖ ಕೂಡ ಮಾಡಿಲ್ವಂತೆ. ಯಾವ ಅಧಿಕಾರಿಗಳು ಹೇಳಿದ್ರು ಆಗುತ್ತೆ, ಮುಂದಕ್ಕೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ತೊಳ್ತಾ ಇದ್ದಾರೆ. ಬಟ್ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಆಚೆನೆ ಮಲ್ಕೊಂಡಾಗಿದೆ. ಮನೆ ಎಲ್ಲ ಫುಲ್ ಬಿದ್ದೋಗ್ಬಿಟ್ಟಿದೆ. 3 ವರ್ಷ ಆಯ್ತು ಸರ್. 3 ವರ್ಷಕ್ಕಿಂತ ಇನ್ನೂ ಜಾಸ್ತಿನೇ ಆಗಿದೆ. ನಾವು ಬೇರೆ ಕಡೆ ಇರ್ತೀವಿ. ಅದರಿಂದ ನಮ್ಮ ತಂದೆ ತಾಯಿಗೆ ನಾವೇನಾದ್ರೂ ಒಂದು ಮಾಡೋಣ ಅಂದ್ರೆ ಯಾರು ತಲೆ ಕೆಡಿಸ್ಕೊಂತಾರೆ ಸರ್. ಗೌರ್ಮೆಂಟಿಂದ ಬರೋ ಸೌಲಭ್ಯ ಕೊಟ್ಟರೆ ಸಾಕು ಸರ್ ನಮಗೆ. ಒಟ್ಟಿನಲ್ಲಿ ಸರ್ಕಾರದ ವಸತಿ ಯೋಜನೆಗಳು ಎಲ್ಲಿ ಹೋಗ್ತಿವೆ, ಯಾರ ಪಾಲಾಗ್ತಾ ಇದೆ ಅನ್ನೋದೇ ಡೌಟು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಇವರಿಗೊಂದು ನಿವೇಶನ ನೀಡಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ನ ಆಗ್ರಹ. ಮಂಜುನಾಥ್, ಏನಿದು ಕತೆ? 2 ವರ್ಷಗಳಿಂದ ಇದೇ ಮನೆಯಲ್ಲಿದ್ದಾರೆ, ಮನೆ ಬಿದ್ದೋಗಿದೆ. ಏನದು? ಸರ್ಕಾರದ ಏನು ಸೌಲಭ್ಯಗಳಿಲ್ವಾ? ಯಾರು ಮಾಡಿಸ್ಕೊಡ್ಬೇಕಿದು? ಯಾಕೆ ಇದರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ? ಎಲ್ಲ ತೊಡೆ ತಟ್ಟುವಂಥ ನಾಯಕರಿದಾರಲ್ಲಿ. ಏನೇನು ಕಾರ್ಯಕ್ರಮಗಳಾಯಿತು? ಯಾವ ಪುರುಷಾರ್ಥಕ್ಕೆ? ಒಬ್ಬ ತಾಯಿ ಒಂದು ನೆಮ್ಮದಿಯಿಂದ ಒಂದು ಮನೆಯಲ್ಲಿ ನೆಮ್ಮದಿಯಿಂದ ಇರೋಕ್ಕಾಗೋದಿಲ್ಲ ಅಂತಂದರೆ ಅಲ್ಲಿ ಎಂಥ ಕಾರ್ಯಕ್ರಮಗಳು ಮಾಡಿ ಏನು ಪ್ರಯೋಜನ? ಯಾಕೆ ಹಿಂಗೆ ಮಂಜುನಾಥ್? ಯಾರು ಮಾಡಬೇಕಿದನ್ನು? ಖಂಡಿತವಾಗ್ಲೂ ಜಯಪ್ರಕಾಶ್, ಇದು ಒಂದು ದುರದೃಷ್ಟ ಅಂತಾನೆ ಹೇಳ್ಬೋದು. ಈ ಒಂಥರ ದುರದೃಷ್ಟ ಕುಟುಂಬ ಅಂತಾನೆ ಹೇಳ್ಬೋದು. ಅಂದಾಗೆ ಒಂದು ಮನೆ ಬಿದ್ದೋಗಿ, ಅದು ಗಾಳಿ ಮತ್ತೆ ಮಳೆ ಬಿದ್ದು ಮನೆ ಬಿದ್ದೋಗಿ ಸುಮಾರು 3 ವರ್ಷಗಳ ಕಾಲ ಆಗಿದೆ. 3 ವರ್ಷಗಳ ಕಾಲ ಆದ್ರೂ ಇದುವರೆಗೂ ಅವ್ರಿಗೆ ಮನೆ ಬೇಕಾದಂತ ಒಂದು ಪರಿಹಾರ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆ ಮಾಡಿಲ್ಲ. ಅಂದಾಗಿ ಇಲ್ಲಿ ಸುತ್ತಮುತ್ತಲು ಈ ಒಂದು ಗ್ರಾಮ ಪಂಚಾಯತಿ ಹೊಸೂರು ಅಂತ ಬರುತ್ತೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮ ಪಂಚಾಯತಿ ಅಂತ ಬರುತ್ತೆ. ಈ ಗ್ರಾಮ ಪಂಚಾಯತಿಲಿ ಸುಮಾರು ಮನೆಗಳು, ಒಂದು ಐಫೈ ಊರಾಗಿದೆ, ಮತ್ತೆ ಐಫೈ ಮನೆಗಳ ತರ ಇದೆ. ಆದ್ರೆ ಈ ಮನೆ ಮಾತ್ರ ಒಂಥರ ಬಿದ್ದೋಗಿದೆ. ಅಂದ್ರೆ ಸುಮಾರು ಆ ಮನೇಲಿ ವಾಸ ಮಾಡಕ್ಕೂ ಆಗಲ್ಲ. ಇಂಥ ಮನೆಯಲ್ಲಿ ಒಂದು ತಾಯಿ ಮತ್ತೆ ತಂದೆ ಮತ್ತೆ 2 ಮಕ್ಕಳು ಇರ್ತಾರೆ. ಅಂದ್ರೆ ಈ ಮನೆಯಲ್ಲಿ ಒಂದು ಮಳೆ ಬಿದ್ರೆ ತುಂಬಾ ಮನೆ ಎಲ್ಲ ಬಿದ್ದೋಗಿದೆ. ಮಳೆ ಬಿದ್ರೆ ತುಂಬಾ ನೆನೆಯುತ್ತೆ. ಆದ ಕಾರಣ ಇವರು ಮಳೆ ಬಿದ್ದಾಗ ಇವರು ಬೇರೆ ಮನೆ ಮುಂದೆ ಸಹ ಮಲಗ್ತಾರೆ. ಇದೇ ವಿಚಾರ ಮುಂದೆ ಇಟ್ಕೊಂಡು ಇವರು ಸುಮಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಗ್ರಾಮ ಪಂಚಾಯತಿ ಇಒ ಗಮನಕ್ಕೂ ತಂದವ್ರೆ, ಮತ್ತೆ ಶಾಸಕರ ಗಮನಕ್ಕೂ ತಂದಾರೆ. ಆದ್ರೆ ಎಲೆಕ್ಷನ್ ಚುನಾವಣೆ ಬಂದಾಗ ಈ ಬರ್ತಾರೆ, ಮನೆ ಹತ್ರ ಬಂದು ನಿಮ್ಗೆ ಮನೆ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಸುಳ್ಳು ಒಂದು ಭರವಸೆ ಕೊಟ್ಬಿಟ್ಟು ಹೋಗ್ತಾರೆ ಹೊತ್ತು ಇದುವರೆಗೂ ಆ ಕಡೆ ಕಣ್ಣು ಸಹ ಹಾಯ್ತಿಲ್ಲ. ಇದಕ್ಕೆ ಮುಂಚೆ ಒಂದು 5 ಬಾರಿ ಒಂದು ಶಾಸಕರಾಗಿರುವ HN ಕೃಷ್ಣಾರೆಡ್ಡಿ ಸಹ ಅವರು ಸಹ ಕೇರ್ ಮಾಡಿದ್ರೆ. ಈಗ ಹೊಸದಾಗಿ ಒಂದು ಪುಟ್ಟಂಗೌಡರು ಹೊಸದಾಗಿ ಒಂದು ಶಾಸಕರಾಗಿದ್ರೆ ಅವ್ರ ಗಮನಕ್ಕೆ ಸಹ ತಂದಿದ್ದಾರೆ ಜಯಪ್ರಕಾಶ್. ಆದ್ರೆ ಇದುವರೆಗೂ ಅವ್ರ ಕಡೆ ಗಮನ ಯಾರು ಹರಿಸ್ತಾ ಇಲ್ಲ ಜಯಪ್ರಕಾಶ್. ಅಂದ್ರೆ ಯಾರು ಮಾಡ್ಬೇಕಾಗಿರೋದು ಇದು? ಹೆಂಗೆ ಯಾರು ಮಾಡ್ಬೇಕಾಗಿರೋದು ಜಯಪ್ರಕಾಶ್? ಇದು ಗ್ರಾಮ ಪಂಚಾಯತಿಯಿಂದ ಅಂದ್ರೆ RDPR ಅಂತ ಒಂದು ಟೆಂಡರ್ ಬರ್ತದೆ. RDPR ಅಲ್ಲೇ ಇದು ಮನೆಗೆ ಏನೇನ್ ಬೇಕು, ಈ ಮನೆಗೆಲ್ಲ ಯಾವ ಸ್ಟೇಟ್ ಇಂದ ಹಿಡಿದು ಮತ್ತೆ ಅದಕ್ಕೆ ಒಂದು ಟಾಯ್ಲೆಟ್ ಇಂದ ಹಿಡಿದು ಒಂದು ಗ್ರಾಮ ಪಂಚಾಯತಿ ಇಂದಾನೆ ಇದುವರೆಗೂ
ಅದು ಗ್ರಾಮ ಪಂಚಾಯತ್ ಗಮನಕ್ಕೆ ತಂದ್ರು ಅಧ್ಯಕ್ಷರಾಗಿರ್ಬೋದು ಮತ್ತೆ ಉಪಾಧ್ಯಕ್ಷರಾಗಿರ್ಬೋದು ಮತ್ತೆ ವಿಲೇಜ್ ಅಕೌಂಟೆಂಟ್ PDO ಇಒ ಈ ಯಾರು ಸಹ ಈ ಒಂದು ಮನೆ ಕಡೆ ಗಮನ ಹರಿಸ್ತಾ ಇಲ್ಲ ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು. ನೋಡಿ, ಇಲ್ಲಿ ಮಡಿವಾಳಪ್ಪ PDO ನನಗೆ ಅರ್ಥ ಆಗ್ತಾ ಇಲ್ಲ. ಕಳೆದ 3 ವರ್ಷದಿಂದ ಮನೆ ಬಿದ್ದೋಗಿದೆ. ಏನು ಕತೆ ಕಾಯ್ತಾ ಇದ್ದಾರೆ ಉಳಿದವರೆಲ್ಲ? ಸರ್ಕಾರದ ಆಗೋದಿಲ್ಲ ಅಂತ ಹೇಳ್ರಿ, ನಾವು ಮನೆ ಕಟ್ಟಿಸ್ಕೊಡ್ತೀವಿ. ಒಂದು 2 ಲಕ್ಷ ಆದರೆ ನಾವೇ ಖುದ್ದಾಗಿ ಮನೆ ಕಟ್ಟಿಸ್ಕೊಡ್ತೀವಿ. ಚಾಲೆಂಜ್ ಮಾಡ್ತೀನಿ, ನಾನೀಗ ಚಾಲೆಂಜ್ ಮಾಡ್ತೀನಿ. ಆ ಮನೆ ಹೆಂಗ್ರಿ ಮನಸ್ಸು ಬರುತ್ತೆ ನಿಮಗೆಲ್ಲ ಸರ್ಕಾರಗಳಿಗೆ? ಆಮೇಲೆ ಒಂದೊಂದು ಏನು ಉಸ್ತುವಾರಿ ಸಚಿವರಿಗಾಗಿ ಏನು ಫೈಟು! ಬಾಬು ನಮಗೆ ಉಸ್ತುವಾರಿ ಇರೋದು ಯಾಕೆ ಗೊತ್ತಾ? ಉಸ್ತುವಾರಿ ಅಲ್ಲಿ ನೋಡ್ಕೊಳಕ್ಕಿರುವಂಥದ್ದು. ಉಸ್ತುವಾರಿ ಅಂತಂದರೆ ಉಸ್ತುವಾರಿ ಇರೋದು ಅಲ್ಲಿ ನೋಡ್ಕೊಳ್ಳೋಕ್ಕೆ. KH ಪುಟ್ಟಸ್ವಾಮಿ ಗೌಡರು ಅಲ್ಲಿ ಶಾಸಕರು, ಮಡಿವಾಳಪ್ಪ ಅಲ್ಲಿಯ PDO, ಗೀತಾ ಗ್ರಾಮ ಪಂಚಾಯತಿ ಅಧ್ಯಕ್ಷೆ. ಗೀತಾ ಅವರಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ. ಗೀತಾ ಮೇಡಮ್ ನಮಸ್ತೆ. ಯಾವಾಗಮ್ಮ ಈ ಮನೆ ಒಂದು ಯಾವಾಗ ಸರಿ ಮಾಡಿಸ್ಕೊಡ್ತೀರಿ? ಸರ್ ಹೇಳಿಮ್ಮ. ಅವರು ನಮ್ಮ ಗಮನಕ್ಕೆ ಪಂಚಾಯತಲ್ಲಿ ನಾವು ಅಧ್ಯಕ್ಷರಾಗಿನ್ನ 3 ತಿಂಗಳು ಕೇವಲ ಅಷ್ಟೇ ಸರ್ ಬಂದು ಇನ್ನ ಹಾಂ, ನಮ್ಮ ಗಮನಕ್ಕೆ ಅವ್ರು ತಂದಿಲ್ಲ. ಬಟ್ ಇವಾಗ ಅವ್ರು ನೀವು ನರಸಮ್ಮ ಅಂದ್ರಲ್ಲ ಸರ್, ನಮಗೆ ಅವ್ರು ಇನ್ನ ಕಾಂಟ್ಯಾಕ್ಟು ಮಾಡಿಲ್ಲ, ಬಂದು ಏನೋ ಒಂದು ಪ್ರಾಬ್ಲಮ್ ಹೇಳಿಲ್ಲ ಸರ್ ನಮಗೆ. ಹಾಂ, ಆಯ್ತು, ಅದೇನಾದ್ರೂ ಇದ್ರೆ ಪಂಚಾಯತಿಯಲ್ಲಿ ಬಂದು ನಾವು ಇರ್ತೀವಲ್ಲ ಸರ್, ಬಂದು ಅರ್ಜಿ ಕೊಟ್ಬಿಟ್ಟು ಮಾತಾಡ್ಬಿಟ್ಟು ಮನೆಗಳು ಬಂದ್ರೆ ನಾವು ಹಾಕೊಡೋದಂತೂ ಖಚಿತ ಮಾಡ್ತಾ ಇದೀವಿ ಸರ್. ನಮ್ಮ ಕೈಲಾಗದಷ್ಟು ಎಲ್ಲ ಕೆಲಸಗಳು ಮಾಡ್ತಾ ಇದೀವಿ. ಅವ್ರು ಬಂದು ನಮ್ಗೆ ಅರ್ಜಿ ಕೊಟ್ಟು ಮಾತಾಡು ಅಂತ ಹೇಳಿ ಸರ್, ನಾವೇನು ಅವ್ರಿಗೆ ಇದು ಮಾಡಬೇಕು ಮಾಡ್ತೀವಿ ಸರ್. ಆಯ್ತು ತಾಯಿ, ಒಂದು ಮಾತು ಹೇಳ್ತೀನಿ. ಓಕೆ, ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೀರಿ, ನಿಮ್ಮ ಗಮನಕ್ಕೆ ಬಂದಿಲ್ಲ, ಓಕೆ ಒಪ್ಕೊಳ್ಳೋಣ. ಈಗ ಒಂದು ಹೆಣ್ಮಗಳು, ನೀವೊಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೀರಿ, ನಾಳೆ ನೀವು MLA ಆಗ್ಬೋದು. ಯಾಕೆ ಕೋಟ್ ಹಾಕ್ತಾರೆ ಹೇಳಿ? ನೀವು ಜನರಿಗೆ ಹೆಂಗೆ ಸ್ಪಂದಿಸ್ತೀರಿ ಅಂತೇಳಿ. ಅವ್ರು ಬರ್ಬೇಕು ನಿಜ. ನೀವು ಒಂದು ನಾವು ಹೇಳಿದ ನಂತರ ಒಂದು ಹೋಗ್ಬೋದಲ್ಲ, ಏನಾಯ್ತಮ್ಮ ಬನ್ನಿ ಒಂದು ಅಪ್ಲಿಕೇಶನ್ ಹಾಕೋಣ, ಮಾಡಿಕೊಡ್ತೀನಿ. ಗೀತಾ ಮೇಡಮ್ ಮಾಡ್ಬೋದಲ್ಲ ಸರ್? ಪ್ರತಿ ತಿಂಗಳು ನಾವು ಗ್ರಾಮ ಸಭೆ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ಮಾಡ್ತಾ ಇದೀವಿ ಪಂಚಾಯತಿಯಲ್ಲಿ. ಅಲ್ಲಮ್ಮ, ಗ್ರಾಮ ಪಂಚಾಯತಿ ಅಂದ್ರೆ ಎಷ್ಟು ದೊಡ್ಡದಿರುತ್ತೆ? ಸರ್, ಗ್ರಾಮ ಪಂಚಾಯತಿ ಅಂದ್ರೆ ಎಷ್ಟು ದೊಡ್ಡದಿರುತ್ತೆ? ಇಡೀ ಊರು ಗೊತ್ತಿರುತ್ತೆ, ಇಡೀ ಊರೇ ಗೊತ್ತಿರುತ್ತೆ ಏನು ಸಮಸ್ಯೆ ಏನತ್ತ ಅಂತೇಳಿ. ಆಯ್ತು, ಏನು ಮಾಡ್ತೀರಿ ಹೇಳಿ ಸರ್? ಇನ್ನ ನಮಗೆ ನಾವು ಮನೆಗಳು ಇನ್ನ ಸರ್, ಅದು ಅವ್ರು ಯಾರು ಅಂತ ಬಂದು ನಮ್ಮ ಗಮನಕ್ಕೆ ತಂದು, ಗೊತ್ತಿಲ್ಲ, ಅವರು ಬಂದು ಪಂಚಾಯತಿ ಹತ್ರ ನಮ್ಮನ್ನ ಮೀಟ್ ಮಾಡಂತೇಳಿ ಸರ್. ನಾವು ಇವಾಗ ಸೋಮವಾರ ರಜಾ, ಮಂಗಳವಾರ ಬಾ ಅಂತೇಳಿ ಸರ್. ಓಕೆ, ಸರಿ ಬಿಡಿ. ಮಡಿವಾಳಪ್ಪ PDO ಇದ್ದಾರೆ. ಮಡಿವಾಳಪ್ಪ ಅವರ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಏನು ಮಾಡೋಣ ಇದಕ್ಕೆ ಸರ್? ಅದು ನಾನು ಆಗ್ಲೇ ಒಂದು 10 ದಿವಸ ಹಿಂದೆ PGRS ಇದರಲ್ಲಿ ಕಂಪ್ಲೇಂಟ್ ರೇಸ್ ಮಾಡಿದ್ದ. ಅದು ಏನು ಅಂದ್ರೆ, ನಮ್ಗೆ ಮನೆ ಬಿದ್ದೋಗಿದೆ, ಪರಿಹಾರ ಕೊಡ್ರಿ ಅಂತ ಹೇಳಿ. ಹೌದು, ನಮ್ಗೆ ನಮ್ ಕಡೆಯಿಂದ ಪರಿಹಾರ ಕೊಡೋಕೆ ಅವಕಾಶ ಇರಲ್ಲ ಸರ್. ಓಕೆ, ಅದಕ್ಕೆ ಏನಾದ್ರೂ ಅವನಿಗೆ ಅನುಕೂಲ ಮಾಡೋಣ ಅಂತ ಹೇಳಿ ಅವನ ಜೊತೆನೆ ಅವ್ರ ಮನೆ ಹತ್ರ ಹೋಗಿದ್ವಿ, ಪರಿಶೀಲನೆ ಮಾಡಿದ್ವಿ. ಆಕ್ಚುಲಿ 3 ವರ್ಷ ಹಿಂದೆ ನಾವು ಪಂಚಾಯತಿ ಭೇಟಿ ನೀಡಿದ್ವಿ, ಸ್ಪಂದಿಸಿಲ್ಲ ಅಂತ ಹೇಳಿ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಅದು 3 ವರ್ಷದ ಹಿಂದೆ ಅಲ್ಲ ಸರ್, ಒಂದು 10 ದಿವಸ ಹಿಂದೆ ನಾನು ಹೋಗಿದ್ದೀನಿ. ಫೋಟೋ ಕೂಡ ನನ್ನ ಹತ್ರ ಇದೆ, ಅವನ ಜೊತೆ ನಿಂತ್ಕೊಂಡಿದ್ದ. ನಾನು ಕೇಳ್ತಿಲ್ಲ, ಮನೆ ಬಿದ್ದೆಷ್ಟು ವರ್ಷ ಆಯ್ತು ಸರ್? ಮನೆ ಬಿದ್ದು, ಯಾಕಂದ್ರೆ ನಾನು ಹೊಸದಾಗಿ ಬಂದಿದ್ದ ಅಲ್ಲಿ. ಆಕ್ಚುಲಿ ಲೀನ್ ಬಂದು ನನ್ನ ಮುದ್ಗೆರೆ ಬಂದ ತಕ್ಷಣ ಅಲ್ಲ ಸರ್, ನನ್ನ ಗಮನಕ್ಕೆ ಬಂದ ತಕ್ಷಣ ಅವ್ರ ಜೊತೆ ಅವ್ರನ್ನೇ ಕರ್ಕೊಂಡು ಮನೆ ಹತ್ರ ಹೋಗಿದ್ವಿ, ವೀಕ್ಷಣೆ ಮಾಡಿದ್ವಿ ಸರ್. ಆಕ್ಚುಲಿ ಆ ಹುಡುಗ ಬಂದು ಫ್ಯಾಮಿಲಿ ಸಮೇತ ಟೌನ್ ಅಲ್ಲಿ ವಾಸ ಇದ್ದಾನೆ. ಈಗ ಒಂದು ನಿಮಿಷ, ಈಗ ಅದು ಅವ್ರ ಸ್ವಂತ ಮನೆ ಅಲ್ವಾ? ಸ್ವಂತ ಅಂದ್ರೆ ಅವ್ರ ತಾತನ ಹೆಸರಲ್ಲಿ ಇದೆ ಸರ್. ಬಟ್ ಅದಕ್ಕೂ ದಾರಿ ನಾನೇ ಹೇಳ್ಕೊಟ್ಟಿದ್ದೀನಿ, ಈ ತರ ನಿಮ್ಮ ಹೆಸರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಮಾಡ್ಕೊಡ್ತೀನಿ. ಈಗ ನೆಕ್ಸ್ಟ್ ಮನೆಗಳು ಬಂದಾಗ ಫಸ್ಟ್ ಆದ್ಯತೆ ನಿಮ್ಗೆ. ಇನ್ನು ಅಧ್ಯಕ್ಷರ ಜೊತೆನೂ ಅದ್ರ ಬಗ್ಗೆ ಮಾತಾಡ್ಬಿಟ್ಟು SC/ST ಅನುದಾನದಲ್ಲಿ ಅವ್ರಿಗೆ ಏನಾದ್ರೂ ಸೀಟ್ ಗೀಟ್ ಕೊಡ್ಸೋದಾದ್ರೆ ತಾತ್ಕಾಲಿಕ ಸದ್ಯಕ್ಕೆ ಸೀಟ್ ಕೊಡೋ ವ್ಯವಸ್ಥೆನೂ ಮಾತಾಡಿದೀನಿ ಸರ್. ಏನ್ ಕೊಡೋ ವ್ಯವಸ್ಥೆ? ಸೀಟ್ ಹಾಕಿ ಕೊಡೋದು ಮೇಲೆ ಎಷ್ಟಾಗತ್ತೆ ಖರ್ಚು ಅದಕ್ಕೆ? ಈಗ ಸರ್ಕಾರ SC/ST ಅನುದಾನದಲ್ಲಿ ಎಷ್ಟಾಗತ್ತೆ ಅದಕ್ಕೆ ಸರ್? ಮಿನಿಮಮ್ ಈಗ ತಾತ್ಕಾಲಿಕ, ಯಾಕಂದ್ರೆ ಮನೆನೇ ಕಟ್ತಾರಲ್ಲ ಅವರು, ಸ್ವಲ್ಪ ದಿವಸಕ್ಕೆ ಮನೆಗಳು ಬಂದ್ರೆ ಫಸ್ಟ್ ಆದ್ಯತೆ ಅವ್ರಿಗೆ. ಎಷ್ಟಾಗತ್ತೆ ಅಂತ ಅದಕ್ಕೆ? ಆ ಮನೆಗೆ ನೀವು ಖರ್ಚು ಮಾಡೋದೆಷ್ಟು ಗೌರ್ಮೆಂಟ್? ಸರ್, ನಮ್ಮ ಗೌರ್ಮೆಂಟ್ ಇಂದ ನಾವು ಕೊಡೋದು ಎಲ್ಲ ಸೇರ್ಕೊಂಡು 170 ಆಗುತ್ತೆ ಸರ್. 1,70,000. 1,70,000. ಓಕೆ, ಥ್ಯಾಂಕ್ ಯು ಮಡಿವಾಳಪ್ಪ ಅವರೇ. 1,70,000 ರೂಪಾಯಿ. ನನಗನ್ಸುತ್ತೆ ಇದನ್ನು ಫಸ್ಟ್ ತಗೋಬೇಕಾಗಿತ್ತು ಸ್ಟೋರಿ, ಇನ್ನೊಮ್ಮೆ ತಗೋಬೇಕಾಗತ್ತೆ ಈ ಸ್ಟೋರಿ. ನನಗೀಗ ಟೈಮ್ ಇಲ್ಲ. ಇವರ ಮುಖಕ್ಕೆ ಹೊಡೆಯುವಂಗೆ ಮಾಡಿಬಿಡುತ್ತೆ ಪಾಪ. ಅಲ್ಲಿಯ PDO ಪರವಾಗಿಲ್ಲ,
ಆಮೇಲೆ ಆ ಅಧ್ಯಕ್ಷರು ನೋಡಿ ಅವ್ರ ಬಳಿಗೆ ಬರಬೇಕಂತ ಅವ್ರು ಹಿಂಗೆ ಕಾಲ ಮೇಲೆ ಕಾಲ ಕೂತಿರ್ತಾರಂತೆ. ಏನು ಅಂದ್ಕೊಂಡಿದ್ದಾರೆ ಇವರು? ಅವ್ರು ಹೇಳಿ ಬನ್ನಿ. ಓಹೋ 1,70,000 ನೋಡೋಣ. ಸರ್ಕಾರದಿಂದ ಮಾಡಲಿಕ್ಕಾಗದೇ ಇದ್ದರೆ ನಾವೇ ರೆಡಿ ಮಾಡ್ತೀವಿ, ನಾವೇ ಕಟ್ಟಿಸ್ಕೊಡ್ತೀವಿ. ಇದು ನಮ್ಮ ಚಾಲೆಂಜ್. ನಾಳೆ ಮತ್ತೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.